ಅಧಿಪತ್ರ ಸಿನಿಮಾ ಫೆಬ್ರವರಿ 7ಕ್ಕೆ ರಿಲೀಸ್ ಆಗ್ತಿದೆ. ನನಗೆ ಗೊತ್ತು ನಾನು ಮಾತಾಡಿರೋದು ನಿಮ್ಮ ಕಂಟೆಂಟ್ ಆಗಲ್ಲ, ಬಟ್ ಈ ಅಧಿಪತ್ರ ಸಿನಿಮಾ ಒಂದು ಒಳ್ಳೆ ಕಂಟೆಂಟ್ ಆಗುತ್ತೆ ಅಂತ ನಮಗೆ ಹೋಪ್ಸ್ ಇದೆ. ಈ ಒಳ್ಳೆ ಕಂಟೆಂಟ್ ಆಗೋದಕ್ಕೆ ನಮ್ಮ ಟೆಕ್ನಿಷಿಯನ್ ಆಗಿರ್ಬೋದು, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ನನ್ನ DOPಗಳಾಗಿರ್ಬೋದು, ನಮ್ಮ ಟೆಕ್ನಿಷಿಯನ್ ಟೀಮ್ ಏನಿದೆ ಇವರೆಲ್ಲರ ಸಪೋರ್ಟು, ಹಾಗೆ ನಮ್ಮ ನಿರ್ಮಾಪಕರುಗಳು. ನಾನು ನಿರ್ಮಾಪಕರು ಅಂತ ಕರೆಯಲ್ಲ, ಅವ್ರನ್ನ ದೇವರ್ಮಿ ಬ್ರದರ್ಸ್ ಅಂತ ಕರೀಲಿಕ್ಕೆ ಇಷ್ಟಪಡ್ತೀನಿ. ಕುಲ್ದೀಪ್ ಸರ್ ಆಗಿರ್ಬೋದು, ಕಾರ್ತಿಕ್ ಶೆಟ್ಟಿ ಅವರಾಗಿರ್ಬೋದು, ಶ್ವೇತಾ ಶೆಟ್ಟಿ ಅವರಾಗಿರ್ಬೋದು, ಇನ್ನೊಬ್ಬ ಸತೀಶ್ ಶೆಟ್ಟಿ ಅವರು ಬರಲಿಲ್ಲ. ಹಾಗೆ ಈ ಸಿನಿಮಾದಲ್ಲಿ ರೂಪೇಶ್ ಶೆಟ್ಟಿ ಅವರು ಮೇನ್ ಲೀಡಾಗಿ ಮಾಡಿದ್ದಾರೆ. ಜಾನ್ವಿ ಮೇಡಮ್ ಕೂಡ ನಾಯಕಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಅವರಿಬ್ಬರ ಸಪೋರ್ಟ್ ಕೂಡ ಈ ಸಿನಿಮಾಕ್ಕೆ ಮುಖ್ಯ ಕಾರಣ ಆಗಿರುತ್ತೆ. ಈ ಸಿನಿಮಾ ಫೆಬ್ರವರಿ 7ಕ್ಕೆ ರಿಲೀಸ್ ಆಗುತ್ತೆ. ನೀವೆಲ್ಲರೂ ನಿಮ್ಮ ಮೂಲಕ ಕರ್ನಾಟಕದಲ್ಲಿ ಕೇಳ್ಕೊತೀನಿ, ಜನರಿಗೆ ಕೇಳ್ಕೊತೀನಿ, ಫೆಬ್ರವರಿ 7ಕ್ಕೆ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ದೈವದ ಸುತ್ತಾನೇ ಇರುತ್ತಾ ಈ ಕಾನ್ಸೆಪ್ಟ್? ಏನು ಸರ್, ದೈವದ ಸುತ್ತಾನೇ ಇರುತ್ತಾ? ಇಲ್ಲ ಸರ್, ದೈವ ಒಂದು ಇದರಲ್ಲಿ ನಿಮ್ಮ ಟೀಸರ್ಲಿ ಹೆಂಗೆ ಕಾಣಿಸುತ್ತೆ ಸಸ್ಪೆನ್ಸ್ ಥ್ರಿಲ್ಲರು, ಇದರಲ್ಲಿ ಇನ್ನೊಂದು ಕರಾವಳಿಯ ಇನ್ನೊಂದು ಕಲ್ಚರ್ ಟಚ್ ಮಾಡಿದ್ವಿ, ಆಟಿಕಳಂಜ ಅಂತ. ಸೊ ಆ ಕಲ್ಚರ್ನ ಯೂಸ್ ಮಾಡಿದ್ವಿ ಅಷ್ಟೇ. ಈ ಅಧಿಪತ್ರ ಅಂದರೆ ಪೊಲೀಸ್ ವಾರೆಂಟ್ ಸುತ್ತಾನೇ ಇರುತ್ತೆ ಇದು ಕಥೆ ಏನಾದರೂ? ಇದು ಸಸ್ಪೆನ್ಸ್ ಥ್ರಿಲ್ಲರ್ ಸರ್. ಇದು ಅಂದರೆ ಈಗ 83ಯಲ್ಲಿ ಒಂದು ಊರಿನ ಒಂದು ಘಟನೆ ನಡೆದಿರುತ್ತೆ, ಅದಕ್ಕೆ 25 ವರ್ಷ ಆದಮೇಲೆ ಅದಕ್ಕೆ ಹೇಗೆ ಪರಿಹಾರ ಸಿಗುತ್ತೆ ಅನ್ನೋದು ಒಂದು ಕಥೆ ಇದು ಅಷ್ಟೇ ಸರ್. ನಿಮ್ಮ ಬಗ್ಗೆ ಸರ್, ನನ್ನ ಹೆಸರು ಚಯನ್ ಶೆಟ್ಟಿ ಅಂತ. ನಾನು 2018ನಲ್ಲಿ ಇಂಡಸ್ಟ್ರಿಗೆ ಬಂದಿದ್ದೆ. ನನ್ನದೇ ಆ್ಯಡ್ ಏಜೆನ್ಸಿ ಇದೆ, ತುಂಬ ಆ್ಯಡ್ ಶೂಟ್ಗಳು ಮಾಡಿದ್ದೀನಿ, ಶಾರ್ಟ್ ಫಿಲ್ಮ್ ಡೈರೆಕ್ಟ್ ಮಾಡಿದ್ದೀನಿ, ಒಂದು 8 ಸಿನಿಮಾಗಳಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡಿದ್ದೆ. ಈ ಸಬ್ಜೆಕ್ಟ್ ಆಯ್ಕೆ ಮಾಡೋದು ಕಾರಣ ಈಗ ಬರ್ತಿರೋದೆಲ್ಲ ಸಬ್ಜೆಕ್ಟ್ ಅದು ಸರ್, ಈಗ ಈ ಆಚರಣೆ ಸಂಪ್ರದಾಯ ಈ ಥರ ಇರೋ ಕಂಟೆಂಟ್ ಇರೋ ಸಿನಿಮಾ ಯಾವತ್ತೂ ಫೇಲ್ ಆಗಿಲ್ಲ. ಸೊ ಹಂಗಾಗಿ ನಾವು ಒಂದು ಸ್ಟ್ರಾಂಗ್ ಕಂಟೆಂಟ್ ತಗೋಬೇಕು ಅಂತ ಈ ಒಂದು ಕಥೆನ ಆಯ್ಕೆ ಮಾಡ್ಕೊಂಡು ಸರ್. ಈ ಫೆಬ್ರವರಿ 7 ರಿಲೀಸ್ಗೆ ಏನು ಪ್ಲಾನ್ ಔಟ್ ಆಗಿದೆ? ಫೆಬ್ರವರಿ 7ಗೆ ನಾವು ಡಿಜಿಟಲ್ ಆಗಿ ತುಂಬ ಪ್ಲ್ಯಾನ್ ಮಾಡಿದ್ವಿ, ಬಟ್ ಮಾಧ್ಯಮದವ್ರನ್ನ ಕರೆದು ಅನೌನ್ಸ್ ಮಾಡ್ಕೊಂಡಿರಲಿಲ್ಲ. ಸೊ ಆ ಒಂದು ರೀಸನ್ಗೆ ನಿಮ್ಮ ಮುಖಾಂತರ ಇವತ್ತು ಕರ್ನಾಟಕ ಜನರಿಗೆ ತಿಳಿಸ್ಬೇಕು ಅಂತ ಒಂದು ಪ್ರೆಸ್ ಮೀಟ್ ಮಾಡಿದ್ವಿ. ರಿಲೀಸು ಡಿಸ್ಟ್ರಿಬ್ಯೂಷನ್ ಬಂದು ಶಾಲಿನಿ ಆರ್ಟ್ಸ್ ಜಾಕ್ ಮಂಜು ಸರ್ ಕಡೆಯಿಂದ ಡಿಸ್ಟ್ರಿಬ್ಯೂಷನ್ ಆಗ್ತಿದೆ. ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಸಿನಿಮಾ ಕರೆ ಕಾಣಿಸ್ತೆ. ಕರಾವಳಿ ಹೆಚ್ಚಾಗಿ ಥಿಯೇಟರ್ಗಳು ಪ್ಲಾನ್ ಔಟ್ ಆಗಿದೆ? ಕರಾವಳಿ ಅಂತಿಲ್ಲ ಸರ್, ಆ ಕಡೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀವಿ. ಅದು ಬಿಟ್ಟು ಆಲ್ ಓವರ್ ಕರ್ನಾಟಕನೇ ಟಾರ್ಗೆಟ್ ಮಾಡ್ತೀವಿ. ಅದರ್ ಲ್ಯಾಂಗ್ವೇಜ್ ಏನೋ ಪ್ಲಾನ್ ಔಟ್ ಆಗಿದೆ? ಇಲ್ಲ ಸರ್, ಸದ್ಯಕ್ಕೆ ಕನ್ನಡ ಒಂದೇ ಇದೆ. ರೆಸ್ಪಾನ್ಸ್ ನೋಡ್ಕೊಂಡು ಪ್ಲಾನ್ ಮಾಡ್ತೀವಿ ಸರ್. ಧನ್ಯವಾದಗಳು ಚಯನ್ ಶೆಟ್ಟಿ. ಎಲ್ಲರಿಗೂ ನಮಸ್ಕಾರ. ಮೀಡಿಯಾದವರಿಗೆ, ನಮ್ಮ ಹೀರೋಯಿನಿಗೆ ಎಲ್ಲರಿಗೂ ನಮಸ್ಕಾರ ನನ್ನ ಕಡೆಯಿಂದ. ಸೊ ಫಸ್ಟ್ ಆಫ್ ಆಲ್ ಡೈರೆಕ್ಟ್ರು ತುಂಬ ಕಷ್ಟಪಟ್ಟು ಸಿನಿಮಾ ಮಾಡ್ತಿದ್ದಾರೆ. ನಿಮ್ಮೆಲ್ಲರ ಸಹಕಾರ ಕೊಟ್ಟು ಸಿನಿಮಾ ಒಳ್ಳೆ ರೀತಿಯಲ್ಲಿ ತೊಗೊಂಡು ಹೋಗ್ಬೇಕಂತ ನಾನು ಕೇಳ್ತೀನಿ. ಫೆಬ್ರವರಿ 7ಗೆ ನಮ್ಮ ಸಿನಿಮಾ ರಿಲೀಸ್ ಆಗುತ್ತೆ. ಸೊ ಅದಕ್ಕೆ ಬೇಕಾದಂಥ ತಯಾರಿಗಳು ನಮ್ಮ ಡೈರೆಕ್ಟ್ರು ಮಾಡ್ಕೊಂಡಿದ್ದಾರೆ. ಅದೇ ಥರ ನಮ್ಮ ಪ್ರೊಡ್ಯೂಸರ್ಸ್ ಆಗಲಿ, ಕೋ ಪ್ರೊಡ್ಯೂಸರ್ಸ್ ಆಗಲಿ ನಮ್ಮ ಕಡೆ ಸಪೋರ್ಟ್ ಮಾಡಿದ್ದೀವಿ. ತುಂಬ ನಾನು ಯಾಕಂದರೆ ಹತ್ತಿರದಿಂದ ಅವ್ರನ್ನ ನೋಡಿರೋದ್ರಿಂದ ತುಂಬ ಕಷ್ಟಪಟ್ಟಿದ್ದಾರೆ, ಹಗಲು ರಾತ್ರಿ ಕಷ್ಟಪಟ್ಟು ಮಾಡ್ತಿದ್ದಾರೆ. ಸೊ ಅದಕ್ಕೊಂದು ಈ ಸಿನಿಮಾ ಮೂಲಕ ಒಳ್ಳೆ ಪ್ರತಿಫಲ ಸಿಗುತ್ತೆ ಅಂತ ಅನ್ಕೊತಿದ್ದೀನಿ. ಸರ್, ಏನಾದ್ರು ಪ್ರಶ್ನೆ ಇದೆ? ಥ್ಯಾಂಕ್ ಯು ಕಾರ್ತಿಕ್ ಶೆಟ್ರೆ. ಕುಲ್ದೀಪ್ ಸರ್. ಎಲ್ರಿಗೂ ನಮಸ್ತೆ. ಮೀಡಿಯಾ ಮುಂದೆ ಫಸ್ಟ್ ಟೈಮ್ ನಾವು ಬರ್ತಾ ಇರೋದು. ಆ್ಯಕ್ಚುಲಿ ನಮ್ಮ ಕೋ ಪ್ರೊಡ್ಯೂಸರ್ ರವಿ ಸರ್, ಕಾರ್ತಿಕ್, ಇನ್ನೊಬ್ಬರು ಮಂಜಣ್ಣ, ಸತೀಶ್ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಚಯನ್ ಬಗ್ಗೆ ಹೇಳ್ಬೇಕಂತಂದರೆ ನಾನು ತುಂಬ ಕ್ಲೋಸ್ ಫ್ರೆಂಡ್. ನಾನು ಚಯನ್ ನಮ್ಮ ಆಫೀಸ್ ಮುಂದೆ ಅವ್ರದ್ದು ನಮ್ಮದು ಆಫೀಸು 2.5 years ಅಂದರೆ ನಾವು ಕ್ಲೋಸ್ ಫ್ರೆಂಡ್ಸು. ಸೊ ರೂಪೇಶ್ ಸರು, ಜಾನ್ವಿ ಮೇಡಮು, ಇದು ನಿಮ್ಮ ಕೈನಲ್ಲಿದೆ, ನಿಮ್ಮ ಸಿನಿಮಾ ಇದು. ನೀವೆಷ್ಟು ನಮಗೆ ಸಪೋರ್ಟ್ ಮಾಡ್ತಿರೋ ನಾವು ಅದಕ್ಕೆ ಇದು ನಾವೇನು ಜಾಸ್ತಿ ಹೇಳೋಕ್ಕೆ ಇಷ್ಟಪಡೋಲ್ಲ. ಇಟ್ ಇಸ್ ಆಲ್ ಇನ್ ನಿಮ್ಮ ಕೈನಲ್ಲಿದೆ. ಒಳ್ಳೆಯದಾಗಲಿ. ಏನು ಆಫೀಸ್ ಏನು ಬಿಸ್ನೆಸ್ ಸರ್? ಆಫೀಸ್ ಅಂತೆಲ್ಲ ಸರ್ ನಮ್ಮದು ಲ್ಯಾಂಡ್ ಡೆವಲಪ್ಮೆಂಟ್ ಇದೆ ಸರ್, ಬಿಲ್ಡರ್ಸ್. ಸಿನಿಮಾ ನೋಡಿದ್ರೆ ಈಗ ಫಸ್ಟ್ ಕಾಪಿ? ಹಾಂ, ನೋಡಿದ್ದೀವಿ ಸರ್. ಏನು ಅನ್ನಿಸ್ತದೆ? ದುಡ್ಡು ಸೇಫ್ ಅನಿಸ್ತು ಸರ್. ಸದ್ಯ ಏನೋ ದುಡ್ಡು ಸೇಫು, ಏನೋ ಪಾಪ ಚಯನ್ ಮಾಡಿದ್ದ ಅಂತ ಅಂದ್ಕೊಂಡಿದ್ವಿ. ಏನೋ ಮಾಡ್ತಾನೆ ಅಂತ ನಾವು ಯಾವಾಗ ಸಿನಿಮಾ ಕೂತ್ ನೋಡಿದ್ವಿ ಅವಾಗ ಆ್ಯಕ್ಚುಲಿ ಉಸಿರು ಬಂತು ವಾಪಸ್ಸು. ಈ ಅದರ್ ಟಿವಿ ಚಾನಲ್ ಸದ್ಯ ಮಾರ್ಕೆಟ್ ಸರ್? OTT ರೈಟ್ಸ್ ಟಿವಿ ಆ ಥರ ಸರ್ ಇನ್ನೂ ಏನು ಮಾಡಿಲ್ಲ ಸರ್. ಆ್ಯಕ್ಚುಲಿ ಸಡನ್ನಾಗೆ ನಾವು Feb 7th ಅಂತ ಅಂದ್ಕೊಂಡ್ರು, ಬೇಗ ರಿಲೀಸ್ ಮಾಡೋಣ ಅಂತ ಅಂದ್ಕೊಂಡಿದ್ದು. ತುಂಬ ಲ್ಯಾಗ್ ಆಗಿಬಿಟ್ಟಿತ್ತು, ಅಂದರೆ ಸ್ವಲ್ಪ ಗ್ಯಾಪ್ ಜಾಸ್ತಿ ಆಗಿಬಿಟ್ಟಿತ್ತು. OTT ರೈಟ್ಸ್ ಎಲ್ಲ ಮಾತುಕತೆಯಲ್ಲಿದೆ ಸರ್. ಆ್ಯಕ್ಚುಲಿ ಡಿಸ್ಕ್ಲೋಸ್ ಮಾಡೋದಿಲ್ಲ, ಎಲ್ಲ ಆಗಲಿ, ಒಳ್ಳೇದಾದ್ಮೇಲೆ ಹೇಳ್ತೀವಿ ಸರ್. ಎಲ್ರಿಗೂ ನಮಸ್ಕಾರ.
ಒಂದು ಸಿನಿಮಾ ಗೆಲ್ಲಬೇಕು ಅಂದರೆ ಮೀಡಿಯಾದವ್ರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಸೊ ಫಸ್ಟ್ ಆಫ್ ಆಲ್ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತನ್ನ ಶುರು ಮಾಡ್ತೀನಿ. ಅಧಿಪತ್ರ ಸಿನಿಮಾ ಬಗ್ಗೆ ಆಗಲೇ ಎಲ್ಲರೂ ಹೇಳಿದ್ದಾರೆ, ಮತ್ತೆ ಸರ್ ಮ್ಯಾಮ್ ಮತ್ತೆ ಹೇಳ್ತಾರೆ. ನಾನು ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತ್ರ ಹೇಳ್ತೀನಿ. ನನ್ನ ಪಾತ್ರದ ಹೆಸರು ತ್ರಯಂಬಿಕೆ ಅಂತ. ಆ ಹುಡುಗಿ ಹೇಗೆ ಅಂದರೆ ಒಂದು ಹಳ್ಳಿಯಲ್ಲಿ ಓದು ಬರಹ ಏನು ಗೊತ್ತಿಲ್ಲದೆ ಬೇರೆ ಮನೆಯಲ್ಲಿ ಕೆಲಸ ಮಾಡಿಕೊಂಡು ತನ್ನ ಜೀವನನ ಸಾಗಿಸುವಂಥ ಒಂದು ಪಾತ್ರ. ಹಾಗೆ ಚಯನ್ ಸರ್ ಥ್ಯಾಂಕ್ ಯು ನನಗೆ ಈ ರೋಲ್ ಕೊಟ್ಟಿದ್ದಕ್ಕೆ. ಹಾಗೆ ರಾಘವ್ ಸರ್ ಥ್ಯಾಂಕ್ ಯು. ಜಾವಿ ಮ್ಯಾಮ್ ಆ್ಯಂಡ್ ರೂಪೇಶ್ ಸರ್ ಥ್ಯಾಂಕ್ ಯು. ಆ್ಯಂಡ್ ಥ್ಯಾಂಕ್ ಯು. ನಿರ್ದೇಶಕರೇ ಬಿಟ್ಕೊಟ್ಟಿಲ್ಲ ನೋಡಿ, ಕತೆ ಅವರು ಚೂರು ಹೇಳಿದ್ರು. ಓಕೆ ವಿದ್ಯಾ. ಸೊ ನಂದಿದು ಫಸ್ಟ್ ಸಿನಿಮಾ. ಸೊ ಓಕೆ, ಇದು ನನ್ನ ಫಸ್ಟ್ ಸಿನಿಮಾ ಆ್ಯಂಡ್ ನಾನು ಇದರಲ್ಲಿ ತಾಯಿ ಪಾತ್ರ ಮಾಡಿದ್ದೀನಿ. ಸೊ ಚಯನ್ ಸರ್ಗೆ ಥ್ಯಾಂಕ್ ಯು ಹೇಳ್ತೀನಿ ಆ್ಯಂಡ್ ಹೋಲ್ ಟೀಮ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು. ಥ್ಯಾಂಕ್ ಯು ವಿದ್ಯಾ, ಧನ್ಯವಾದ. ಅಧಿಪತ್ರ ನನ್ನ ಮೊದಲ ಮೂವಿ. ಸಿನಿಮಾ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನನ್ನ ಜರ್ನಿ ಎಲ್ಲ ಶುರುವಾಗಿದ್ದು ಅಲ್ಲಿಂದ. ಸೊ ನನ್ನ ಎಲ್ಲ ಕೊಲೀಗ್ಸ್ ಇದ್ದಾರೆ, ಎಲ್ಲರೂ ಬಂದಿರೋದಕ್ಕೆ ಫಸ್ಟ್ ಆಫ್ ಆಲ್ ನಿಮ್ಗೆ ಎಲ್ರಿಗೂ ಥ್ಯಾಂಕ್ ಯು. ಅಧಿಪತ್ರ ನನ್ನ ಮೊದಲನೇ ಮೂವಿ. ನಂಗೆ ತುಂಬ ಖುಷಿ ಆಗುತ್ತೆ, ಒಂದು ಒಳ್ಳೆ ಟೀಮಿಂದ ನನ್ನ ಮೊದಲ ಮೂವಿ ಲಾಂಚ್ ಆಗ್ತಾ ಇರೋದು. ನಮ್ಮ ಜಯನ್ ಶೆಟ್ಟಿ ಸರ್, ಕುಲ್ದೀಪ್ ಸರ್ ಅವರಿಬ್ಬರೇ ನನಗೆ ಗೊತ್ತಿದ್ದಿದ್ದು ಫಸ್ಟಿಗೆ. ತುಂಬ ಪ್ರೊಫೆಷ್ನಲ್ ಟೀಮ್ ಅನ್ನೋದು ಫಸ್ಟ್ ಮೀಟಲ್ಲೇ ಗೊತ್ತಾಯಿತು. ಅದಾದಮೇಲೆ ರೂಪೇಶ್ ಶೆಟ್ಟಿ ಅವರು ಅಂತ ಅಂದಾಗ ಒಂದು ಒಳ್ಳೆ ಮೂವಿ ಜೊತೆಗೆ ನಾನು ಲಾಂಚ್ ಆಗ್ತಾ ಇದ್ದೀನಿ ಅನ್ನೋದು ತುಂಬಾ ಖುಷಿ ಇದೆ. ಸಿನಿಮಾ ಕೂಡ ಒಂದು ಒಳ್ಳೆ ಗಟ್ಟಿ ಕಥೆ ಇದೆ ಅಧಿಪತ್ರ ಸಿನಿಮಾ. ಒಳ್ಳೆ ತಾರಾಗಣ ಇದೆ. ಪ್ರಕಾಶ್ ಸರ್ ಇದ್ದಾರೆ, ದೀಪಕ್ ರೈ ಅವರಿದ್ದಾರೆ, ಮತ್ತು ರಘು ಪಾಂಡೇಶ್ವರ್ ಸರ್ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ಕಥೆ ಇದೆ. ಸೊ ಅಧಿಪತ್ರ ಫೆಬ್ರವರಿ 7ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಬಹುಶಃ ಒಂದು ಒಳ್ಳೆ ಟೀಮ್ಗೆ ದೇವರ ಸಪೋರ್ಟ್ ತುಂಬ ಚೆನ್ನಾಗಿದೆ ಅಂತ ನನಗೆ ಅನಿಸುತ್ತೆ. ಅಂದರೆ ಈ ಟೈಮಲ್ಲಿ ನೋಡಿ ಎಲ್ಲ ಹೈಪ್ ಆಗ್ತಾ ಇದೆ. ರೂಪೇಶ್ ಶೆಟ್ಟಿ ಅವರು ಫುಲ್ ಹೈಪಲ್ಲಿ ಇದ್ದಾರೆ, ಫುಲ್ ಚಾಪರಿಂದ ಎಲ್ಲರನ್ನೂ ಇಡಿಸ್ತಾ ಇದ್ದಾರೆ. ಸೊ ಎಲ್ಲ ಒಂದು ಒಳ್ಳೇದಾಗ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಎಲ್ಗೂ ಪ್ಲಸ್ ಆಗ್ಬೋದು ಸಿನಿಮಾಗೆ. ಪಾತ್ರದ ಬಗ್ಗೆ ಹೇಳಿ. ನಿಮ್ಮ ಈ ಪಾತ್ರ ಒಪ್ಕೊಳ್ಳೋಕ್ಕೆ ನಿಮ್ಮ ಫಸ್ಟ್ ಫಿಲಮ್ ಅಂದರೆ ನೀವು ಹೀರೋಯಿನ್ ಆಗಿಲ್ಲ, ಸೊ ನಿಮಗೆ ಯಾವ ಕಾರಣಕ್ಕೆ ಒಪ್ಕೊಂಡ್ರೆ? ಕಾರಣ ಸರ್ ಕಥೆ. ಫಸ್ಟಿಗೆ ನನಗೆ ಕಾಲ್ ಮಾಡಿದ್ರು, ಐ ಥಿಂಕ್ ಕುಲ್ದೀಪ್ ಸರ್ ಕಾಲ್ ಮಾಡಿದ್ರು. ಅವರು ನನ್ನ ನ್ಯೂಸ್ ಚಾನಲ್ ಇದ್ದಾಗ ಅವ್ರು ನನ್ನ ಫ್ಯಾನ್ ಅಂತೆ, ನಮ್ಮ ಪ್ರೊಡ್ಯೂಸರ್ ಸರ್. ನನಗೆ ಅದು ಬರ್ತೋಗಿದೆ. ಇಲ್ಲ, ಯಾವುದೋ ಅವ್ರದ್ದು ಅದು ಹೇಳಿದ್ರಲ್ಲ ಲ್ಯಾಂಡ್ ಬಿಸ್ನೆಸ್, ಅದಕ್ಕೆ ಒಂದು ಕಮರ್ಷಿಯಲ್ ಇದಕ್ಕೆ ನಾನೇ ಆ್ಯಂಕರ್ ಆಗಬೇಕು ಅಂತ ಹೇಳಿ ನ್ಯೂಸ್ ಫಸ್ಟಿಗೆ ಬಂದಿದ್ರಂತೆ. ಬಹುಶಃ ನಾನೇನೋ ಬ್ಯುಸಿ ಇದ್ದೀನಿ ಅಂತ ಬೇರೆ ಆ್ಯಂಕರ್ ಮಾಡಿದ್ರು ಅಂತ ಅವ್ರು ನಂಗೆ ಹೇಳಿದ್ರು. ಅದು ನನ್ನ ಜ್ಞಾಪಕ ಇಲ್ಲ. ಆಮೇಲೆ ಈ ಸಿನಿಮಾಗೆ ಬೇರೆ ಹೀರೋಯಿನ್ ತಗೋಬೇಕು ಅಂತ ಅನ್ಕೊಂಡಿದ್ರು, ಬಟ್ ಆಮೇಲೆ ಏನಂತೂ ಗೊತ್ತಿಲ್ಲ. ನಂದೊಂದು ರೀಲು ರವಿಚಂದ್ರನ್ ಸರ್ ಜೊತೆ ಬಂದಂತ ಪಾಪಪ್ ಮಾಡುವಾಗ ಈ ಪಾತ್ರಕ್ಕೆ ನನ್ನ ಒಂದು ವೃತ್ತಿ ಸೂಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇವ್ರನ್ನೇ ಯಾಕೆ ತಗೋಬಾರ್ದು ಅಂತ ಅವ್ರು ಯೋಚನೆ ಮಾಡಿದ್ದಾರೆ. ನನಗೆ ಈ ಥರ ಸಿನಿಮಾ ಮಾಡ್ತೀರಾ ಅಂತ ಕಾಲ್ಗಳು ಬರ್ತಿರುತ್ತೆ ಸರ್. ಕೆಲವೊಂದೆಲ್ಲ ಮೀಟ್ ಆದಮೇಲೆ ನನಗೆ ಬೇಡ ಅನ್ಸುತ್ತೆ, ಟೀಮ್ ನೋಡಿದಾಗ ಬೇಡ ಅನ್ಸುತ್ತೆ, ಕತೆ ಅಷ್ಟು ಇಷ್ಟ ಆಗೋದಿಲ್ಲ. ಎಷ್ಟೋ ಒಂದನ್ನ ಅವ್ರು ಕಾಲಲ್ಲಿ ಎಕ್ಸ್ಪ್ಲೇನ್ ಮಾಡೋದೇ ನನಗೆ ಅದು ಅಷ್ಟು ಸಮಂಜಸವಾಗಿರೋದಿಲ್ಲ, ಬಿಟ್ಬಿಡ್ತೀನಿ. ಬಟ್ ಇವರು ಹೇಳಿದಾಗ ನನ್ನ ನ್ಯೂಸ್ ಫಸ್ಟಲ್ಲಿ ಒಬ್ರು ಮಾರ್ಕೆಟಿಂಗಲ್ಲಿದ್ದರು, ಅವರು ನೋಡಿ ಪ್ರಶಾಂತ್, ಯಾಕಂದ್ರೆ ಲಾಸ್ಟ್ ಟೈಮ್ ತಪ್ಪು ಹೇಳ್ಬಿಟ್ಟಿದ್ದೆ ಹೆಸರು, ಪ್ರಶಾಂತ್ ಸರ್ ಹೇಳಿದ್ರು. ಅವ್ರು ನನಗೆ ತುಂಬ ಚೆನ್ನಾಗಿ ನ್ಯೂಸ್ ಫಸ್ಟಲ್ಲಿ ನಾವು ವರ್ಕ್ ಮಾಡಿದ್ರಿಂದ ನನ್ನ ಫ್ರೆಂಡೇ ಸಿನಿಮಾ ಮಾಡ್ತಾ ಇದ್ದಾರೆ, ಹೋಗಿ ಕತೆ ಕೇಳಿ ಅಂದಾಗ ಅವ್ರು ಹೇಳಿದ್ರು ಅನ್ನೋ ಕಾರಣಕ್ಕೆ ನಾನು ಮೀಟ್ ಆದೆ. ಹೋದಾಗ ಇವರೆಲ್ಲ ಸ್ಕ್ರಿಪ್ಟನ್ನ ಇಟ್ಕೊಂಡು ಕೂತಿದ್ರು, ಚಯನ್ ಶೆಟ್ಟಿ ಸರ್ ಮತ್ತು ಕುಲ್ದೀಪ್ ಸರ್. ಅಂದರೆ ಎಲ್ಲ ರೆಡಿ ಆಗಿತ್ತು, ಅವತ್ತು ಪೂಜೆ ಎಲ್ಲ ಮಾಡಿದ್ರು, ಸ್ಕ್ರಿಪ್ಟ್ ಎಲ್ಲ ಅಂದರೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ ಇವರು. ಸುಮ್ಮನೆ ಏನೋ ಒಂದು ಸಿನಿಮಾ ಮಾಡಬೇಕು ಅಥವಾ ರಿಯಲ್ ಎಸ್ಟೇಟ್ ಅವರೆಲ್ಲ ದುಡ್ಡಿದೆ ಜಾಸ್ತಿ ಅಂತ ಹೇಳಿ ಸಿನಿಮಾ ಮಾಡಬೇಕು ಆ ಥರದ್ದು ಇರಲಿಲ್ಲ. ಒಂದು ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದೆ, ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಉದ್ದೇಶ ಅವ್ರಿಗಿದೆ ಅನ್ನೋದು ಗೊತ್ತಾಯಿತು. ಜೊತೆಗೆ ನನ್ನ ಪಾತ್ರ ಹೇಳಿದ್ದು ನನಗೆ ತುಂಬ ರಿಲೇಟ್ ಆಗ್ತಾ ಇತ್ತು. ಕಥೆ ತುಂಬ ಚೆನ್ನಾಗಿತ್ತು. ಜೊತೆಗೆ ರೂಪೇಶ್ ಶೆಟ್ಟಿ ಅವರ ಹೆಸರು ಕೂಡ ಹೇಳಿದರು. ಸೊ ಇದಕ್ಕಿಂತ ಒಳ್ಳೆ ಟೀಮು, ಇದಕ್ಕಿಂತ ಒಳ್ಳೆ ಕಥೆ ನನಗೆ ಸಿಗಲ್ಲ ಅನ್ನೋದು ನನಗೆ ಅವಾಗ ಅನ್ನಿಸ್ತು. ನಾನು ಓಕೆ ಅಂತಲೇ ಬಂದೆ. ಬಟ್ ಯಾವುದೇ ಸಿನಿಮಾ ಶೂಟಿಂಗ್ ಎಲ್ಲ ಮುಗಿದು ಲಾಂಚ್ ಆಗೋದು ಅದು ಟೈಮ್ ತೊಗೊಳುತ್ತೆ. ಆ ಟೈಮಲ್ಲಿ ನಾನು ಅದನ್ನು ಯಾರಿಗೂ ಹೇಳೂ ಇಲ್ಲ ಈ ಥರದೊಂದು ಸಿನಿಮಾ ಮಾಡ್ತಿದ್ದೀನಿ ಅಂತಲೂ. ಓಕೆ ಅಂತ ಹೇಳಿ ಬಂದೆ, ಬಟ್ ಅದು ಇಲ್ಲಿ ತನಕ ಬಂದಿದೆ ಸರ್. ಪಾತ್ರ ಏನು? ಡಾಕ್ಟರ್ ಸ್ವಾಮಿ ಅಂತ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸ್ವಾಮಿ ಅಂತ. ಈ ಚಿತ್ರಕ್ಕೆ ಚಯನ್ ಶೆಟ್ಟಿ ಅವರು ಸಿಚುವೇಶನ್ ಹೇಳಿದ್ರು, ಈ ಥರ ಇದೆ, ನೀವು ಇದಕ್ಕೆ ಹಾಡು ಬರಿಬೋದಾ ಅಂತ. ನಾನು ಇದಕ್ಕೆ ಮುಂಚೆ ಸಿನಿಮಾಗಳಲ್ಲಿ ಬರೆದಿದ್ದೀನಿ. ಸೊ ಒಂದು 10-15 ಹಾಡು ಕನ್ನಡ ಸಿನಿಮಾಗೆ ಬರೆದಿದ್ದೀನಿ. ಸೊ ಇವ್ರಿಗೋಸ್ಕರ ನಾನು ಲೈನ್ಸ್ ಬರಿತಾ ಹೋದಾಗ ಜನರಲಿ ನಾನು ಬರೆಯೋದು ಪ್ರಿಸ್ಕ್ರಿಪ್ಷನ್ ಮೇಲೆ, ನನ್ನ ಪೇಷಂಟ್ಸ್ಗೆ ಏನು ಕೊಡ್ತೀನೋ ಅದರ ಮೇಲೆ ಬರೆಯೋದು. ಸುಮಾರಷ್ಟು ಹಾಡು ತುಂಬ ಚೆನ್ನಾಗಿ ಮೂಡಿ ಬಂತು.
ಸರು ಚೆನ್ನಾಗಿ ಅದಕ್ಕೆ ಮ್ಯೂಸಿಕ್ ಎಲ್ಲ ಇದು ಮಾಡಿ ಶ್ರೀಹರಿ ಅವರು ಎಲ್ಲ ತುಂಬ ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡಿದ್ರು. ಎಲ್ಲ ಅಧಿಪತ್ರ ಎಲ್ಲ ತಂಡದ ಎಲ್ಲ ಸದಸ್ಯರಿಗೂ ನಮ್ಮ ಶ್ರೀಕಾಂತ್ ಅವರು DOP ಅವರು ತುಂಬ ನನಗೆ ಎಂಕರೇಜ್ ಮಾಡ್ತಿದ್ದಾರೆ ಅವಾಗಲೂ. ಸೊ ಇವರೆಲ್ಲರಿಂದ ನಾನು ಇಲ್ಲಿವರೆಗೂ ಸ್ಟೇಜ್ಗೆ ಎತ್ತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ನಮಸ್ಕಾರ. ನಾನು ಕೂಡ ಮಾಧ್ಯಮದವನೇ. ನಾನೊಂದು 11 ವರ್ಷ RJ ಆಗಿದ್ದೆ, TV ಆ್ಯಂಕರ್ ಆಗಿದ್ದೆ. ಸೊ ಎಲ್ಲರಿಗೂ ಮೊದಲನೇದಾಗಿ ಸ್ವಾಗತ. ಅಧಿಪತ್ರ ಖಂಡಿತ ಹೆಸರು ಯಾವ ರೀತಿ 2 ಸಲ ನಾವು ಹೇಳಬೇಕಾಗುತ್ತೆ, ಅಧಿಪತ್ರ ಅಂತ. ಆ ಭಾರವಾದಂಥ ವಿಚಾರ ಕೂಡ ಸಿನಿಮಾದಲ್ಲಿದೆ. ಆ್ಯಂಡ್ ಪ್ರೊಡ್ಯೂಸರ್ ಸರ್ ನಮ್ಮ ಮೇಲೆ ತುಂಬ ಭಾರ ಆಗ್ತಾ ಇದ್ದಾರೆ, ನಿಮ್ಮ ಕೈಯಲ್ಲಿದೆ ಅಂತ. ನಮ್ಮ ಕೈಯಲ್ಲಿ ಏನಿಲ್ಲ ಸರ್, ನೀವು ಏನು ಹೇಳ್ತೀರ ಅದನ್ನ ಮಾಡ್ತೀವಿ. ನಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗುತ್ತೆ ಅದನ್ನ ಮಾಡ್ತೀವಿ. ನಾವು ಯಾವತ್ತೂ ಅವ್ರ ಮೇಲೆ ಹಾಕ್ತೀವಿ. ಬ್ಯಾಂಕ್ ಅಕೌಂಟ್ ಅವ್ರ ಕೈಯಲ್ಲಿ ಡೆಫಿನೆಟ್ ಅಲ್ಲಿಗೆ ಬರ್ತಾ ಇದ್ದೆ ನಾನು ಲಾಕರ್ಗೆ. ನಾನು ಸರ್ಗೆ ಹೇಳ್ತೀನಿ, ಸರ್ ಪ್ರಮೋಷನ್ ಚೆನ್ನಾಗಿ ಮಾಡಿ ಸರ್ ಅಂತ. ಸೊ ನೀವು ಏನು ಪ್ರಮೋಷನ್ ಮಾಡ್ತೀರಾ ಅದರ ಜೊತೆಗೆ ನಾವಿರ್ತೀವಿ ಸರ್. ಆ್ಯಂಡ್ ನಮ್ಮಿಂದ ಎಷ್ಟಾಗುತ್ತೆ ನಾವು ಮಾಡ್ತೀವಿ. ಆ್ಯಂಡ್ ಇನ್ನಿರೋವಂಥದ್ದು ಈ ಮಾಧ್ಯಮದವ್ರ ಕೈಯಲ್ಲಿ ಆ್ಯಂಡ್ ಮಾಧ್ಯಮದ ಮುಖೇನ ಯಾರು ಜನರು ನೋಡ್ತಾರೆ ಅವ್ರ ಕೈಯಲ್ಲಿ. ಆ್ಯಂಡ್ ಚಯನ್ ಶೆಟ್ಟಿ ಅವರು ಅವರ ಜೆನ್ಯೂನ್ ಆಗಿರುವಂತಹ ಒಂದು ಎಫರ್ಟ್ ಅನ್ನ ಹಾಕಿದ್ದಾರೆ. ರಾತ್ರಿ ಅಂತ ಇಲ್ಲ, ಹಗಲು ಅಂತ ಇಲ್ಲ. ಕೆಲವೊಂದ್ಸಲ ಶೂಟಿಂಗು 24 hour ಎಲ್ಲ ನಡೀತಾ ಇತ್ತು. ನಮಗೆ ರೆಸ್ಟ್ ಸಿಗ್ತಾ ಇತ್ತು, ಬಟ್ ಅವ್ರಿಗೆ ಸಿಗ್ತಾ ಇರಲಿಲ್ಲ. ಸೊ ಅಷ್ಟು ಎಫರ್ಟ್ ಹಾಕಿದ್ದಾರೆ. ಅಂಡ್ ಟೀಸರ್ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಯಾವ ತರದ ಸಿನಿಮಾ ಅಂತ. ಇದೇನೋ ಒಂದು ಹೀರೋಯಿಸಮ್ ಇರುವಂತಹ ಸಿನಿಮಾ ಅಲ್ಲ ಇದು. ನಾನು ಒಪ್ಕೊಳ್ಳೋದಕ್ಕೆ ಒಂದು ಮೇನ್ ರೀಸನ್ ಏನು ಅಂತಂದ್ರೆ, ಇದು ನಮ್ಮ ಊರಿನ ಕಥೆಯನ್ನು ಹೇಳುವಂತಹ ಸಿನಿಮಾ. ಇದು ಕಾಂಟೆಂಟ್ ಇರುವಂತಹ ಸಿನಿಮಾ. ಇದು ಗೆದ್ರೆ ರೂಪೇಶ್ ಇಂದ ಅಥವಾ ಜಾನ್ವಿಯಿಂದ ಗೆಲ್ಲುವಂತಹ ಸಿನಿಮಾ ಅಲ್ಲ, ಕಥೆಯಿಂದ ಮೇನ್ಲಿ ಗೆಲ್ಲುವಂತಹ ಸಿನಿಮಾ. ಸೊ ಹಾಗಾಗಿ ಒಂದು ಒಳ್ಳೆ ಕಥೆ ಇದೆ. ಸೊ ನನ್ನ ರಿಕ್ವೆಸ್ಟ್ ಏನು ಅಂತಂದ್ರೆ, ಇನ್ನು ಕೆಲವು ದಿನಗಳಿರುವಂತದ್ದು ಮಾಧ್ಯಮದ ಮಿತ್ರರು ಇದನ್ನ ಜಾಸ್ತಿ ಜನರಿಗೆ ತಲುಪಿಸುವಂತಹ ಕೆಲಸವನ್ನು ಮಾಡಿ. ಒಂದು ಒಳ್ಳೆ ಕಥೆಗೆ ನಿಮ್ಮೆಲ್ಲರ ಬೆಂಬಲ ಇರಲಿ ಅಂತ ನಾನು ಕೇಳ್ಕೊತೀನಿ. ಈ ಕಾಪ್